ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಅಥಣಿಯಿಂದ ಶಾಸಕ ಲಕ್ಷ್ಮಣ ಸವದಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಶಾಸಕ ಲಕ್ಷ್ಮಣ ಸವದಿ, ಸೂರ್ಯಚಂದ್ರರಿಗೆ ಗ್ರಹಣಗಳು ಪ್ರತಿದಿನ ಹಿಡಿಯಲ್ಲ. ಗ್ರಹಣ ಬಂದ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಪೂಜೆ ಪುನಸ್ಕಾರ ಮಾಡ್ತೇವೆ. ರಾಜುಕಾಗಿ ಹಾಗೂ ನಾನು ಕೂಡಿ ಒಂದು ಬಣ ಮಾಡಿದ್ದೇವೆ. ನಮ್ಮಲ್ಲಿಗೆ ಬರುವವರಿಗೆ ಸ್ವಾಗತ ಮಾಡ್ತೀವಿ ಎಂದು ಅವರು ಹೇಳಿದ್ದಾರೆ. ಸಸಿ ನಾಟುವಾಗ ಸಣ್ಣದಿರುತ್ತೆ, ದೊಡ್ಡದಾದ್ಮೇಲೆ ಎಲೆ, ಕಾಯಿ, ರೆಂಬೆ, ಕೊಂಬೆ ಬರುತ್ತೆ. ಆಟ ಆಡಿಸೋನು ಮೇಲೊಬ್ಬ ಇದ್ದಾನೆ, ನಾವೆಲ್ಲ ಗೊಂಬೆಗಳು ಎಂದು ಹೇಳಿದ್ದಾರೆ. ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ, ಇಂದು ಅಲ್ಲ ಮುಂದೂ ಅಲ್ಲ. ನಾನು ಮಂತ್ರಿಯಾಗಿದ್ದೇನೆ, ಉಪಮುಖ್ಯಮಂತ್ರಿಯಾಗಿಯೂ ಅನೇಕ ಇಲಾಖೆಯನ್ನ ನೋಡಿದ್ದೇನೆ. ಅಥಣಿ ಕಾಗವಾಡಕ್ಕೆ ನಾವು ಅಭ್ಯರ್ಥಿ ಹಾಕಲ್ಲ ಎಂಬ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಚುನಾವಣೆ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗುತ್ತೆ ಎಂದು ಹೇಳಿದ್ದಾರೆ. 2 ಕ್ಷೇತ್ರದಿಂದ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ. ಆದ ಸಂದರ್ಭದಲ್ಲಿ ಪ್ರಶ್ನೆ ಕೇಳೋದು ಅಪ್ರಸ್ತುತ. ಅಥಣಿ ಕ್ಷೇತ್ರದಲ್ಲಿನ 125 ಮತದಾರರಲ್ಲಿ 122 ಜನ ಬೆಂಬಲ ನೀಡಿದರೆ, ಕಾಗವಾಡ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ಮತದಾರರು ಬೆಂಬಲ ನೀಡಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿ ಆಗುತ್ತಾ ಎಂಬ ವಿಚಾರ ಸಿಎಂ, ಡಿಸಿಎಂ ಹಾಗೂ ಹೈಕಮಾಂಡ್ಗೆ ಈ ಪ್ರಶ್ನೆ ಕೇಳಿ. ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದರೆ ಆ ಪತ್ರ ತಲುಪೋದಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ. ಸೂರ್ಯಚಂದ್ರನಿಗೆ ಅವಾಗ ಸಂದರ್ಭಕ್ಕನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ. ಆ ಗ್ರಹಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ. ಅದನ್ನು ಮಾಡಿ ಸೂರ್ಯಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿತೆ. ಆವಾಗ ಅವ್ರಿಗೆ ಒಳ್ಳೇದಾಗಲಿ ಅಂಥೇಳಿ ಮಾನವ ಕುಲದಲ್ಲಿರ್ತಕ್ಕಂಥದ್ದು, ಧರ್ಮದ ಮೇಲೆ ನಿಷ್ಠೆ ಇರ್ತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ, ಅವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಪೂಜೆ ಪುನಸ್ಕಾರಗಳನ್ನು ಭಗವಂತನಲ್ಲಿ ನಾವು ಮಾಡ್ತೀವಿ. ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ. ನಮ್ಮ ಬಣದಿಂದ ಯಾರು ಅವ್ರು ಹೋಗ್ತೇನೆ ಅಂತಾರೋ ಅವರಿಗೆ ಧನ್ಯವಾದ ಹೇಳ್ತೀವಿ. ಮೇಲೆ ಎಲೆ, ಕಾಯಿ, ಹೂ ಎಲ್ಲವೂ ಬರ್ಲಿಕ್ಕೆ ಶುರು ಆಗ್ತಾವೆ. 9 ಆಗುತ್ತೋ, 11 ಆಗುತ್ತೋ, 15 ಆಗುತ್ತೋ, ಅದ್ಮೇಲೆ ಕುಂತ ಆಟ ಆಡಿಸ್ತಾನೆ. ನಾವೆಲ್ಲರೂ ಗೊಂಬೆಗಳು. ಆಟ ಆಡಿಸೋ ಮೇಲೆ ಹೋಗಿದ್ದಾನೆ. ನಾವೆಲ್ಲ ಗೊಂಬೆಗಳು. ಗೊಂಬೆಯಾಗಿ ನಾವು ಆಟ ಆಡ್ತೀವಿ. ಸಮಯ ಉತ್ತರ ಕೊಡುತ್ತೆ. ಸಮಯಾನುಸಾರವಾಗಿ ಅವೆಲ್ಲ ಕಾಲ ನಿರ್ಣಯ. ಇವತ್ತಿನ ತನಕನೂ ಇಲ್ಲ, ಮುಂದೂ ಇಲ್ಲ. ನಾನು ನಾನು ಶಾಸಕನಾಗಿದ್ದೆ, ಮಂತ್ರಿ ಆಗಿದ್ದೆ, ಸಹಕಾರಿ ಮಂತ್ರಿ ಆಗಿದ್ದೆ, ಉಪಮುಖ್ಯಮಂತ್ರಿ ಆಗಿದ್ದೆ, ಅನೇಕ ಇಲಾಖೆಗಳನ್ನು ನೋಡಿದ್ದೀನಿ. ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ. ಅಪೆಕ್ಸ್ ಬ್ಯಾಂಕ್ದಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೀನಿ. ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ಇದೆ. ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ. ಸರ್, ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ 2-3 ದಿವಸದಿಂದ. ನಾವು ಕಾಗವಾಡ ಮತ್ತು ಅಥಣಿಯಿಂದ ಯಾವುದೇ ಕ್ಯಾಂಡಿಡೇಟ್ ಹಾಕಲ್ಲ. ನಾವು ಇದೆಲ್ಲವೂ ವಿಡ್ರಾಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗುತ್ತೆ. ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭಕ್ಕೆ ಅಪ್ರಸ್ತುತ. ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ, ಅವರವರ ಹೇಳಿಕೆಗಳಿಗೆ ಅವರು ಭದ್ರಾಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮಗೆಲ್ಲರಿಗೂ ಸಿಗುತ್ತೆ. ಈಗ ನನ್ನ ಪ್ರಶ್ನೆ ಕೇಳೋದಕ್ಕಿಂತಲೂ ನೀವೆಲ್ಲರೂ ಜಾಣ್ರಿ. ನೀವು ಅತ್ಯಂತ ಬುದ್ಧಿವಂತರು ನಮ್ಗಿಂತಲೂ ಮಾಧ್ಯಮದ. ಈ 2 ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲ. ಆದಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸುತ್ತೆ. ಇವತ್ತು ಗೆಲುವಿನ ಪರೇಡ್ ಮಾಡಿದ್ದಾರೆ. 120 ಜನ ಮತದಾರರ ಜೊತೆ ರಾಜು ಕಾಗೇನ್ ಕ್ಷೇತ್ರದಲ್ಲಿ 24 ಮತದಾರರು, 20 ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ, ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚಿಸಿ ಬಂದಿದ್ದಾರೆ. ಅಥಣಿ ಕ್ಷೇತ್ರದಲ್ಲಿ 125 ಮತದಾರರು. 125 ಮತದಾರರಲ್ಲಿ 122 ಜನ ನಮ್ಮ ಜೊತೆಗೆ ಫಿಸಿಕಲ್ಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ. ನಾನು ಹೇಳಿದೆ, ನಾನು ನಾಮಪತ್ರ ಸಲ್ಲಿಸ್ತೀನಿ, ಬಂದಮೇಲೆ ನಿಮ್ಮದು ಆಶೀರ್ವಾದ ಮಾಡಿರಿ ಅಂತ ಹೇಳಿದಾಗ, ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು, ಅವನಿಗೆ ಶಕ್ತಿ ತುಂಬಬೇಕು, ಅವನಿಗೆ ಧೈರ್ಯ ತುಂಬಬೇಕು. ನಾವು ಹಿಂದೂ ಅದೀವಿ, ಈಗೂ ಅದೀವಿ, ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ,
ಇವತ್ತು ಒಂದು ಸ್ವಲ್ಪ ಊಟಕ್ಕೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಊಟ ಮಾಡಿಸ್ತೀವಿ, ಆ ಮಾತು ಬೇರೆ. ಪದೇ ಸಿಎಂ ಬದಲಾವಣೆ ಚರ್ಚೆ ಆಗ್ತಿದೆ, ಆ ರೀತಿ ಏನಾದರೂ ಆಗತ್ತಾ ಸರ್? ನವೆಂಬರ್ ಕ್ರಾಂತಿ ಏನಾದರೂ ಆಯ್ತಾ? ಇದನ್ನು ನೀವು ಮುಖ್ಯಮಂತ್ರಿಗಳಿಗೆ ನಿಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ, ಸಚಿವರು ಮಾತಾಡ್ತಿದ್ದಾರೆ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದರು. ಅವ್ರ ಅಭಿಪ್ರಾಯ ಪ್ರಕಾರ ನಮ್ಮ ಅಭಿಪ್ರಾಯ ನೀವು ಕೇಳಕತ್ತೀರಿ. ಇದನ್ನು 3 ಮಂದಿನ ಕೇಳ್ಬೇಕು ನೀವು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಹೈಕಮಾಂಡ್. ಇವ್ರು 3 ಮಂದಿನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ತದೆ. ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದ್ರೆ ಆ ಪತ್ರ ಅಲ್ಲಿ ಹೋಗಿ ಮುಟ್ಟಲ್ಲ. ಧನ್ಯವಾದ.